ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಹಾರ್ದಿಕ ಸ್ವಾಗತ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದವರು ಯಾರೂ ಇಲ್ಲ. ಕೆಲವೊಮ್ಮೆ ನಮ್ಮ ಕಣ್ಣೀರು ಯಾರಿಗೂ ಕಾಣುವುದಿಲ್ಲ. ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಯಾರು ಸಿಗುವುದಿಲ್ಲ. ದೇವರೇ, ನಾನು ಏನು ತಪ್ಪು ಮಾಡಿದ್ದೇನೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಇಂತಹ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ಯಾವ ಸಂದೇಶವನ್ನು ನೀಡುತ್ತಾರೆ ಇಂದು ಅದನ್ನು ತಿಳಿದುಕೊಳ್ಳೋಣ. ಭಕ್ತರೇ, ರಾಯರು ಮೊದಲಿಗೆ ಹೇಳುವ ಸಂದೇಶ ಏನೆಂದರೆ ಭಯಪಡಬೇಡ. ಜೀವನದಲ್ಲಿ ಬಿರುಗಾಳಿ ಬಂದರೆ ಅದು ಶಾಶ್ವತವಲ್ಲ. ಮೋಡ ಕವಿದರೆ ಮಳೆ ಬರುತ್ತದೆ, ಆದರೆ ನಂತರ ಸೂರ್ಯ ಮತ್ತೆ ಉದಯಿಸುತ್ತಾನೆ. ಹಾಗೆಯೇ ನಿಮ್ಮ ಕಷ್ಟಗಳಿಗೂ ಒಂದು ದಿನ ಖಂಡಿತವಾಗಿ ದೂರವಾಗುತ್ತವೆ. ಎರಡನೆಯ ಸಂದೇಶ, ತಾಳ್ಮೆ ಕಳೆದುಕೊಳ್ಳಬೇಡ. ಬೀಜವನ್ನು ನೆಟ್ಟ ತಕ್ಷಣ ಮರವಾಗುವುದಿಲ್ಲ, ಸಮಯ ಬೇಕು. ಹಾಗೆಯೇ ನಿಮ್ಮ ಪ್ರಾರ್ಥನೆಗೂ ಫಲ ಸಿಗಲು ಸರಿಯಾದ ಸಮಯ ಬೇಕಾಗುತ್ತದೆ. ದೇವರು ಎಂದಿಗೂ ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಮೂರನೆಯ ಸಂದೇಶ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಲೋಕವೇ ನಿಮ್ಮನ್ನು ಬಿಟ್ಟು ಹೋದರೂ ರಾಯರು ನಿಮ್ಮನ್ನು ಬಿಡುವುದಿಲ್ಲ. ನೀವು ಅವರ ಮೇಲೆ ಅಚಲವಾದ ಭಕ್ತಿಯನ್ನು ಇಟ್ಟರೆ ಅವರು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ. ನಾಲ್ಕನೆಯ ಸಂದೇಶ, ಕಣ್ಣೀರನ್ನು ಪ್ರಾರ್ಥನೆಯಾಗಿ ಮಾಡು. ಮನಸ್ಸಿನಿಂದ ಸುರಿಯುವ ಕಣ್ಣೀರಿಗೆ ಅಪಾರ ಶಕ್ತಿ ಇದೆ. ನಿಜವಾದ ಭಕ್ತಿಯಿಂದ ದೇವರನ್ನು ಕರೆದರೆ ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಐದನೆಯ ಸಂದೇಶ, ಒಳ್ಳೆಯ ಕೆಲಸವನ್ನು ಎಂದಿಗೂ ಬಿಡಬೇಡ. ಯಾರಿಗೂ ನೋವು ಕೊಡಬೇಡಿ. ಸಾಧ್ಯವಾದಷ್ಟು ಸಹಾಯ ಮಾಡಿ. ಹಸಿದವರಿಗೆ ಅನ್ನ ನೀಡಿ, ಬಡವರಿಗೆ ನೆರವಾಗಿರಿ. ನಿಮ್ಮ ಒಳ್ಳೆಯ ಕಾರ್ಯಗಳೇ ನಿಮ್ಮ ಜೀವನದ ಆಶೀರ್ವಾದವಾಗುತ್ತವೆ. ಆರನೆಯ ಸಂದೇಶ, ಪ್ರತಿ ಕಷ್ಟವೂ ಒಂದು ಪಾಠ. ಇಂದು ನೀವು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗಬಹುದು. ಕಷ್ಟಗಳು ನಮ್ಮನ್ನು ಗಟ್ಟಿ ಮಾಡುತ್ತವೆ. ಏಳನೆಯ ಸಂದೇಶ, ಮಂತ್ರ ಜಪದ ಶಕ್ತಿ. ಪ್ರತಿದಿನ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕನಿಷ್ಠ 108 ಬಾರಿ ಜಪಿಸಿ. ಜಪವು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಎಂಟನೆಯ ಸಂದೇಶ, ಹೋಲಿಕೆ ಮಾಡಬೇಡಿ. ಇತರರ ಸುಖವನ್ನು ನೋಡಿ ನಿಮ್ಮ ಜೀವನವನ್ನು ದೋಷಿಸಬೇಡಿ. ಪ್ರತಿಯೊಬ್ಬರ ಜೀವನದ ದಾರಿ ವಿಭಿನ್ನವಾಗಿದೆ. ಒಂಬತ್ತನೆಯ ಸಂದೇಶ, ಕ್ಷಮಿಸುವುದನ್ನು ಕಲಿಯಿರಿ. ದ್ವೇಷವನ್ನು ಹಿಡಿದುಕೊಂಡರೆ ನೋವು ನಿಮ್ಮದೇ ಆಗುತ್ತದೆ. ಕ್ಷಮೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹತ್ತನೆಯ ಸಂದೇಶ, ರಾಯರ ಮೇಲೆ ಸಂಪೂರ್ಣ ಭಾರವನ್ನು ಬಿಡಿ. ನಿಮ್ಮ ಎಲ್ಲ ಚಿಂತೆಗಳನ್ನು ಅವರ ಪಾದಗಳಲ್ಲಿ ಇಡಿ. ಮನಸ್ಸಿನಲ್ಲಿ ಹೇಳಿ, ರಾಯರೇ, ನನ್ನ ಜೀವನವನ್ನು ನೀವು ನಡೆಸಿ. ಭಕ್ತರೇ, ಅನೇಕ ಜನರು ತಮ್ಮ ಜೀವನದಲ್ಲಿ ರಾಯರ ಕೃಪೆಯಿಂದ ಅಸಾಧ್ಯವಾದ ಸಮಸ್ಯೆಗಳು ಪರಿಹಾರವಾದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಒಂದು ವಿಷಯ ನೆನಪಿಡಿ, ರಾಯರ ಕೃಪೆ ಎಂದರೆ ಕೇವಲ ಅದ್ಭುತಗಳ ನಿರೀಕ್ಷೆಯಲ್ಲ. ಅದು ನಮಗೆ ಧೈರ್ಯ, ಶಾಂತಿ ಮತ್ತು ಸರಿಯಾದ ದಾರಿಯನ್ನು ನೀಡುವ ಆಧ್ಯಾತ್ಮಿಕ ಶಕ್ತಿಯೂ ಹೌದು. ಕಣ್ಣೀರು ಬಂದಾಗ ಕುಗ್ಗಬೇಡಿ. ಆ ಕಣ್ಣೀರು ನಿಮ್ಮ ಪ್ರಾರ್ಥನೆಯಾಗಲಿ. ನೋವು ಬಂದಾಗ ಸೋಲಬೇಡಿ. ಆ ನೋವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿ. ಕತ್ತಲೆ ಬಂದಾಗ ಹೆದರಬೇಡಿ. ಬೆಳಕು ಹತ್ತಿರದಲ್ಲೇ ಇರುತ್ತದೆ. ಇಂದಿನಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ರಾಯರ ಚಿತ್ರದ ಮುಂದೆ ಒಂದು ದೀಪ ಹಚ್ಚಿ ಕೆಲ ನಿಮಿಷಗಳ ಕಾಲ ಮನಸ್ಸನ್ನು ಶಾಂತಗೊಳಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿ. ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ದೊರೆಯುತ್ತದೆ. ಕೊನೆಯಲ್ಲಿ ಒಂದು ಮಾತು, ರಾಯರು ಹೇಳುವ ಮಹತ್ವದ ಸಂದೇಶ ಏನೆಂದರೆ, ಕಷ್ಟ ಬಂದಾಗ ಕುಗ್ಗಬೇಡಿ. ಕಣ್ಣೀರು ಬಂದಾಗ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನನ್ನನ್ನು ನೆನೆಯುತ್ತಾ ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಸರಿಯಾದ ಸಮಯದಲ್ಲಿ ನನ್ನ ಕೃಪೆ ನಿನ್ನ ಜೀವನವನ್ನು ಬೆಳಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ